ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು CC ಮತ್ತು BCC ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಇದು ನೀವು ಇಮೇಲ್ ಮಾಡುವಾಗ ನೋಡಿರ್ತೀರ. ಇದನ್ನು ಟು ಅಂತ ಇರುತ್ತೆ, ಫ್ರಮ್ ಅಂತ ಇರುತ್ತೆ, CC ಅಂತ ಇರುತ್ತೆ ಮತ್ತು BCC ಅಂತ ಇರುತ್ತೆ. CC ಅಂದರೆ ಕಾರ್ಬನ್ ಕಾಪಿ ಅಂತ. ಅಂದರೆ ನೀವು ಯಾರಿಗಾರು ಇಮೇಲ್ ಕಳಿಸ್ತಾ ಇರ್ತೀರ, ಟು ಅಲ್ಲಿ ಅವ್ರು ಇರ್ತಾರೆ. CCಯಲ್ಲಿ ನೀವು ಜನರನ್ನು ಇಟ್ಟರೆ, ಅವ್ರ ಇಮೇಲ್ ಅಡ್ರೆಸ್ಸನ್ನು ಇಟ್ಟರೆ ಅದು ಅವರಿಗೂ ಹೋಗುತ್ತೆ. ಇಮೇಲು ಕಾರ್ಬನ್ ಕಾಪಿ ಅವ್ರಿಗೆ ಹೋಯಿತು ಅಂತ. ಕಾರ್ಬನ್ ಕಾಪಿ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ, ನೀವು ಈ ಬಿಲ್ಲಲ್ಲೆಲ್ಲ ನೋಡ್ತಾ ಇರ್ತೀರ, ಅದರಲ್ಲಿ ಕಾರ್ಬನ್ ಪೇಪರ್ ಇಟ್ಟಿರ್ತಾರೆ ಕೆಳಗಡೆ. ಕಾಪಿ ಅಂಗಡಿಯವರಿಗಿರುತ್ತೆ, ಒರಿಜಿನಲ್ ಬಿಲ್ಲು ನಮಗೆ ಕೊಡ್ತಾರೆ ಅಲ್ವಾ? ಹಾಗೆ ಇದರಿಂದ ಅದು ಬಂತು. ಕಾರ್ಬನ್ ಪೇಪರಿಂದ ಹೇಗೆ ನಾವು ಲೆಟರ್ಗಳನ್ನೆಲ್ಲ ಕಾಪಿ ಮಾಡ್ತಿದ್ವೋ ಅದೇ ರೀತಿ ಡಿಜಿಟಲಲ್ಲೂ CC ಅನ್ನೋದೇ ಬಂದಿದೆ. ಹಾಗಾಗಿ ನಾವು ಟು ಅಲ್ಲಿ ಒಬ್ರಿಗೆ ಇಟ್ಟಿರ್ತೀವಿ, ಅವರಿಗೆ ಆ ಮೆಸೇಜನ್ನು ಕಳಿಸ್ತಾ ಇರ್ತೀವಿ. CCಲಿರೋರಿಗೆ ಅದರ ಇನ್ಫಾರ್ಮೇಷನ್ ಹೋಗಿರಬೇಕು, ಗೊತ್ತಿರಬೇಕು, ಇವ್ರಿಗೆ ಕಳಿಸಿದ್ದೀನಿ ನಾನು ಇದನ್ನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾವು CCಯಲ್ಲಿ ಇಡ್ತೀವಿ, ಅವರಿಗೆ ಫಾರ್ ಇನ್ಫಾರ್ಮೇಷನ್ ಓನ್ಲಿ. ಹಾಗಾಗಿ BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ. ಇದು ಏನಕ್ಕೆ ಅಂದರೆ, BCC ಯಾರಿಗಾರು ಇಟ್ಟರೆ ನೀವು ಯಾರು ಓದು ಅನ್ನೋದು ಅಲ್ಲಿ ಪಾರ್ಟಿಸಿಪೆಂಟ್ಸಿಗೆ ಗೊತ್ತಾಗಲ್ಲ. ಪಾರ್ಟಿಸಿಪೆಂಟ್ಸ್ ಅಂದರೆ ಯಾರು, ಅದರಲ್ಲಿ ಯಾರ್ಯಾರು CCಲಿರ್ತಾರೆ, ಯಾರ್ಯಾರು ಟೂ ಅಲ್ಲಿರ್ತಾರೆ, ಅವರಿಗೆ BCCಯಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಅದನ್ನು ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರೀತಾರೆ. ಈಗ ನಮ್ಮದೊಂದು ಕಂಪ್ನಿ ಇದೆ, ನಾವು ಎಲ್ಲ ಕಸ್ಟಮರಿಗೂ ಒಂದೇ ಫಾರ್ಮೇಟಲ್ಲಿ ಒಂದು ಇಮೇಲ್ ಕಳಿಸ್ಬೇಕು, ಎಲ್ಲ ಕಸ್ಟಮರಿಗೂ. ಆದರೆ ಆ ಕಸ್ಟಮರ್ಗಳಿಗೆ ನಾವು ನಮ್ಮ ಕಸ್ಟಮರು ಯಾರ್ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಬಾರ್ದು. ಆವಾಗ ನಾವು ಎಲ್ಲರನ್ನೂ BCCಲಿಟ್ಟು ಕಳಿಸ್ಬಿಟ್ರೆ ಎಲ್ಲರಿಗೂ ಇಮೇಲ್ ಹೋಗುತ್ತೆ, ಆದರೆ ಯಾರ್ಯಾರಿಗೆ ಹೋಗಿದೆ ಅನ್ನೋದು ಗೊತ್ತಾಗಲ್ಲ ಯಾರಿಗೂ, ನಮಗೆ ಬಿಟ್ಟು. ಹಾಗಾಗಿ ಇದಕ್ಕೋಸ್ಕರ BCCಯನ್ನು ಯೂಸ್ ಮಾಡ್ತಾರೆ. ಇದು CC ಮತ್ತು BCCಯಲ್ಲಿ ಇರತಕ್ಕಂಥ ವ್ಯತ್ಯಾಸ ಮತ್ತು ವಿವರಣೆ. ಧನ್ಯವಾದ.